ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಹತ್ತಿರವಾದಂತಹ ಆಕಾರ ಅಂತಕ್ಕಂಥದ್ದು ಆ ಒಂದು ಆತ್ಮಕ್ಕೆ ಹತ್ತಿರವಾಗಿರ್ತಕ್ಕಂತಹ ಒಂದು ಮೊದಲನೇ ಅಕ್ಷರವನ್ನು ತೋರಿಸ್ತಕ್ಕಂಥದ್ದು ಅಥವಾ ಮಧ್ಯದಲ್ಲಿ ಸೇರಿಸ್ತಕ್ಕಂಥದ್ದು ಅಥವಾ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ಆ ಅಂತಕ್ಕಂಥ ವಿಚಾರದಲ್ಲಿ. ಉದಾಹರಣೆ, ನಾವು ಕಾರ್ತೀಕ್ ಅಂತಕ್ಕಂಥದ್ದನ್ನು ಅದನ್ನು ಹೇಳ್ತಕ್ಕಂಥ ವಿಚಾರನೇ ಬೇರೆ ಆಗತ್ತೆ. ಅದನ್ನೇ ಕಾರ್ತೀಕ. ಈ ರೀತಿಯಾಗಿ ಶ್ರೀವತ್ಸ, ಈ ವತ್ಸ ಅನ್ನೋದ್ರಲ್ಲಿ ಕೊನೆಯಲ್ಲಿ ಆಕಾರ ಬಂತು, ಶ್ರೀವತ್ಸ. ರಮೇಶ. ಸೊ ಇಲ್ಲಿ ಆಕಾರಕ್ಕೆ ನಾವು ಕೊಟ್ಟಾಗ ಆ ವಿಧಿ ಅಂತಕ್ಕಂಥ ಆತ್ಮ ಅಂತಕ್ಕಂಥದ್ದು ಏನು ಬೇರೆ ಬೇರೆ ಅಂತ ಅನ್ಕೊಂಡಿದೀವಿ ನಾವು, ದೇಹ ಬೇರೆ ಮನಸ್ಸು ಬೇರೆ, ಈ ದ್ವಂದ್ವ ನಮ್ಮ ಮನಸ್ಸು ಅದಕ್ಕೆ ಹೋಗಲ್ಲ. ನೀನು ದೇಹನಾರು ಒಂದು ತಗೋ ಇಲ್ಲ ಮನಸ್ಸಾರು ಒಂದು ತಗೋ, ಇದೆರಡು ಸೇರಿ ಒಂದೇ ಆಗಿರ್ಬೇಕದು. ನಾವು ಬೇರೆ ಬೇರೆ ಮಾಡ್ಕೊಂಡೇ ಅನುಭವಿಸ್ತಾ ಇದ್ದೀವಿ. ಇದು ಯಾವತ್ತೂ ಬದಲಾವಣೆ ಮಾಡ್ಕೋತಾರ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಆತ್ಮಕ್ಕೂ ನಮ್ಮ ದೇಹ ಅಥವಾ ಮನಸ್ಸಿಗೂ ನಾವು ಸಂಬಂಧ ಕೊಡ್ತಕ್ಕಂತಹ ಒಂದು ವಿಚಾರ, ಯಾಕಿಷ್ಟೆಲ್ಲ ನಾವು ಆತ್ಮ ಅನ್ನೋದು ನಮಗೆ ಆ ಮಟ್ಟಕ್ಕೆ ನಾವು ಕೊಡಲಿಲ್ಲ ಅಂದರೆ ಆತ್ಮ ನಮ್ಗೆ ಏನಾಗ್ಬಿಡತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಾವು ವಿಧಿ ಅಂತಕ್ಕಂಥ ವಿಷಯಕ್ಕೆ ಹೋದಾಗ, ಮಗು ಹುಟ್ಟತ್ತೆ, ವ್ಯಕ್ತಿ ಸಾಯ್ತಾನೆ. ಇದೆರಡು ಪ್ರಕ್ರಿಯೆಗಳು. ಈ ಎರಡು ಸತ್ಯನೇ ನಮ್ಮ ಜೀವನ ಆಗಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಹುಟ್ಟು ಸಾವಿನ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ನಮ್ಮ ಈಗಿನ ಜೀವನ ನಡೀತಾ ಇರೋದು. ಆದರೆ ನಾವು ಹುಟ್ಟು ಸಾವಿನ ಅರ್ಥ ಏನೂ ತಿಳ್ಕೊಳಕ್ಕೆ ಹೋಗಿಲ್ಲ. ಈ ಹುಟ್ಟಿನಲ್ಲಿ ಏನು ತಿಳ್ಕೊಬೇಕಾಗತ್ತೆ ಅಂದರೆ, ಮಗು ಹುಟ್ಟಿದ ಮೇಲೆ ಅದರ ಕರುಳು ಬಳ್ಳಿಯನ್ನು ಕತ್ತರಿಸ್ತಾರೆ, ಹೌದಾ? ಅದರ ಅರ್ಥ ಏನು ಅಂತ ತಿಳ್ಕೊಬೇಕು. ನಿನ್ನ ಸಂಬಂಧ ಮುಗೀತು, ನಿನ್ನ ವೈಯಕ್ತಿಕವಾಗಿ ಬದುಕಬೇಕು ಅಂತಕ್ಕಂತಹ ಒಂದು ಅರ್ಥ ಅದು. ತಾಯಿ ಮಗುವಿನ ಸಂಬಂಧ ಕಟ್ಟಾಯ್ತು. ಅಲ್ಲಿವರೆಗೂ ಆ ತಾಯಿಯಿಂದ ಏನು ಸಿಗಬೇಕು ಅದು ಮಗು ಲಭ್ಯ ಆಗ್ತಿತ್ತು. ಅದು ಕತ್ತರಿಸಿದ ಮೇಲೆ ಇದೇ ಬೇರೆ ಅದೇ ಬೇರೆ ಆಯಿತು. ಅಂದರೆ ಅಲ್ಲೇ ಪ್ರಾರಂಭ ಆಗಬೇಕು ಅಂತ ಭಗವಂತನ ನಿಯಮದಲ್ಲಿ, ಧರ್ಮದಲ್ಲಿ ಅಲ್ಲೇ ಪ್ರಾರಂಭ ಆಗಬೇಕದು. ಅಂಟ್ಕೊಳ್ಳೋದು ಬೇಡ. ಕತ್ತರಿಸಿದ ಮೇಲೆ ಅದ್ರ ಪ್ರಕ್ರಿಯೆಗೆ ಏನೇನು ಬೇಕೋ ಅದನ್ನು ಒದಗಿಸ್ಬೋದೇ ವಿನಃ ನಿನ್ನ ಕಡೆ ಹೇಳ್ಕೋಬೇಡ. ಅದನ್ನು ಕಟ್ ಮಾಡಾಯ್ತಲ್ಲ ಅದನ್ನು, ಹೌದಾ? ಇದು ಒಂದು ಭಾಗ.